ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಕೃಪಾ ಸಂಪೂರ್ಣನಾದ ರಕ್ಷಕನಾದ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸರ್ವಸ್ತುತಿ ಸ್ತೋತ್ರ ಘನಮಾನ ಮಹಿಮೆಯನ್ನು ಸಲ್ಲಿಸುತ್ತೇನೆ. ಕಳೆದ ವರ್ಷ, ಕಳೆದ ಕಾಲ, ಕಳೆದ ದಿನಗಳೆಲ್ಲ ಕಾದು ಕಾಪಾಡಿ ನಡೆಸುತ್ತಾ ಬಂದ ಪ್ರಕಾರವಾಗಿ ಇನ್ನು ಮುಂದೆಯೂ ಸಹ ಅದೇ ರೀತಿಯಾಗಿ ನಮ್ಮನ್ನು ನಡೆಸಿ ಕಾಪಾಡಿ ಪೋಷಿಸುತ್ತೀಯಾ ಎಂಬುದಾಗಿ ನಂಬಿದ್ದೇನೆ. ಈ ದಿನ ಕರ್ತನೆ, ನಿನ್ನ ವಂಶಾವಳಿಯ ಕುರಿತಾಗಿ ನನ್ನ ಮೂಲಕವಾಗಿ ಬೋಧಿಸು, ಉಪದೇಶಿಸು. ನೀನು ಬರುವ ಸಮಯ ಸಮೀಪವಾಗಿದೆ. ನಮ್ಮೆಲ್ಲರನ್ನು ಸಿದ್ಧಪಡಿಸು. ನಿನ್ನ ಕೈಗೆ ಈ ದಿನದ ಧ್ಯಾನವನ್ನು, ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟು ನೀನೇ ನನ್ನ ಮೂಲಕವಾಗಿ ರಹಸ್ಯವಾಗಿ ಗೂಢಾರ್ಥವಾಗಿ ಉಪದೇಶಿಸಿ ಬೋಧಿಸಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ತಂದೆಯಾದ ಪರಲೋಕದ ದೇವರೇ, ಆಮೇನ್. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. ಯೇಸು ಕ್ರಿಸ್ತನ ವಂಶಾವಳಿಯು, ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು. 3 ಹೆಸರುಗಳನ್ನು ನಾವು ಕಾಣ್ತೀವಿ. ಮೊದಲನೇದು ಯೇಸು ಕ್ರಿಸ್ತನ ಹೆಸರನ್ನು ಕಾಣ್ತೀವಿ, 2ನೇದು ದಾವೀದನ ಹೆಸರನ್ನು ಕಾಣ್ತೀವಿ, 3ನೇದು ಅಬ್ರಹಾಮನ ಹೆಸರನ್ನು ಕಾಣ್ತೀವಿ. ಮತ್ತು ಕೆಳಗಡೆ ಬಂದರೆ ಅದೇ ಯೇಸು ಕ್ರಿಸ್ತನ ವಂಶಾವಳಿ ಅಬ್ರಹಾಮನಿಂದ ಪ್ರಾರಂಭ ಆಗುತ್ತೆ ಮತ್ತು ದಾವೀದನಿಂದ ಪ್ರಾರಂಭ ಆಗುತ್ತೆ. ಮೊದಲನೇ ವಾಕ್ಯದಲ್ಲಿ ದಾವೀದ ಮತ್ತು ಅಬ್ರಹಾಮನನ್ನು ವಿಶೇಷವಾಗಿ ಯೇಸು ಸ್ವಾಮಿ ತನ್ನ ಹೆಸರಿನ ಜೊತೆ ಸೇರಿಸಿಕೊಂಡಿದ್ದಾನೆ. ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋಣ. 2ನೇದಾಗಿ, ಯೇಸು ಕ್ರಿಸ್ತನ ವಂಶಾವಳಿಯನ್ನು ಇನ್ನು ಬೇರೆ ಹೆಸರುಗಳಿಂದಲೂ ಸಹ ಕರೀತಾರೆ. ಅಂದರೆ ಯೇಸು ಕ್ರಿಸ್ತನ ವಂಶಾವಳಿಗೆ ಇರತಕ್ಕ 7 ಟೈಟಲ್ಗಳು ಯಾವುವು ಅಂತ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ, ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡಿದಾಗ ದೇವರು 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 ಅಂತ ನಾಮಕರಣ ಇದೆ. 2ನೇ ಅಧ್ಯಾಯದಲ್ಲಿ ನಾವು ನೋಡಿದಾಗ ಅಲ್ಲಿಂದ ಪ್ರಾರಂಭ ಆಗುತ್ತೆ ಯೆಹೋವ ದೇವರು ಅಂತ. ಅದಾದ ಮೇಲೆ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಅದೇ ಯೆಹೋವ ದೇವರು ಎಂಬ ಜಾಗದಲ್ಲಿ ಯೆಹೋವನ ಬದಲಿಗೆ ದೇವರು ಅಬ್ರಹಾಮ ಅಂತ ಹಾಕ್ಕೊಂಡಿದ್ದಾನೆ. ಅಬ್ರಹಾಮನ ದೇವರು ಅಂತ ನಾವು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಕಡೆ ನೋಡ್ತೀವಿ. ಮೋಶೆಗೂ ಕೂಡ ತನ್ನನ್ನು ಪರಿಚಯ ಮಾಡ್ಕೊಳ್ತಾನೆ, ಯಾಕೋಬನಿಗೂ ತನ್ನನ್ನು ಪರಿಚಯ ಮಾಡ್ಕೊಳ್ತಾನೆ, ನಾನು ಅಬ್ರಹಾಮನ ದೇವರು ಅಂತ ಪರಿಚಯ ಮಾಡ್ಕೊಳ್ತಾನೆ. ಮುಂದೆ ನಾವು ನೋಡಿದಾಗ ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ಅಂತ ಕೂಡ ಇದೆ. ಇಸಾಕ, ಯಾಕೋಬರ ದೇವರಂತ ಯಾಕೆ ತನ್ನ ಹೆಸರನ್ನು ಹೇಳ್ಕೊಂಡಂತ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇಲ್ಲಿ ಅಬ್ರಹಾಮನ ಕುರಿತಾಗಿ ನೋಡೋಣ. ದೇವರು ತನ್ನ ಹೆಸರಿನ ಜೊತೆ ಅಬ್ರಹಾಮನ ಹೆಸರನ್ನು ಯಾಕೆ ಸೇರಿಸಿಕೊಂಡ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ, ಬಾಬೇಲ್ ಪಟ್ಟಣನ ಕಟ್ಟುತ್ತಾರೆ. ಆಗ ದೇವರು ಅಲ್ಲಿ ಭಾಷೆ ಭೇದವನ್ನು ಉಂಟು ಮಾಡ್ತಾನೆ. ಆ ಭಾಷೆ ಭೇದ ಉಂಟಾದ ನಂತರ ಆ ಕಾಲದಲ್ಲಿ ಯಾರೂ ಸಹ ಯೆಹೋವ ದೇವರನ್ನು ಆರಾಧಿಸುತ್ತಿರಲಿಲ್ಲ. ದೇವರು ಅಬ್ರಹಾಮನನ್ನು ಕರೀತಾನೆ. ಅಬ್ರಹಾಮನ ಮೂಲಕ ಆ ಕಾಲದಲ್ಲಿ ಯೆಹೋವ ದೇವರ ಹೆಸರು ಪ್ರಸಿದ್ಧಿಗೆ ಬರ್ತದೆ, ಪ್ರಖ್ಯಾತಿಗೆ ಬರ್ತದೆ. ಅದಕ್ಕಾಗಿ ದೇವರು ತನ್ನ ಹೆಸರಿನ ಜೊತೆಗೆ ಅಬ್ರಹಾಮನ ಹೆಸರನ್ನು ಇಟ್ಟುಕೊಂಡು ನಾನು ಅಬ್ರಹಾಮನ ದೇವರು ಅಂತ ಹೇಳ್ತಾನೆ. ಅದೇ ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿರ್ತಾನೆ, ನಿನ್ನ ಹೆಸರನ್ನು ನಾನು ಪ್ರಖ್ಯಾತಿಪಡಿಸುವೆನು ಅಂತ. ಅಬ್ರಹಾಮನಿಂದ ಯೆಹೋವ ದೇವರ ಹೆಸರು ಪ್ರಖ್ಯಾತಿಗೆ ಬಂದದ್ದರಿಂದ ಅದೇ ಅಬ್ರಹಾಮನ ಹೆಸರನ್ನು ತನ್ನ ಜೊತೆಗೆ ಇಟ್ಟುಕೊಂಡು ದೇವರು ಅಬ್ರಹಾಮನ ಹೆಸರನ್ನು ಪ್ರಖ್ಯಾತಿಗೆ ತಂದ. ಈಗಲೂ ಕೂಡ ಹಳೆ ಒಡಂಬಡಿಕೆಯಲ್ಲಾದರೂ ಅಬ್ರಹಾಮನ ದೇವರು, ಹೊಸ ಒಡಂಬಡಿಕೆಯಲ್ಲೂ ಕೂಡ ಅಬ್ರಹಾಮನ ದೇವರಂತ ನಾವು ನೋಡ್ತೀವಿ. ನಾವು ಕೂಡ ನಮ್ಮ ದೇವರನ್ನ ಅಬ್ರಹಾಮನ ದೇವರಂತನೂ ಕೂಡ ಓದ್ತೀವಿ. ಈಗ ದಾವೀದನ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿದಾಗ ಯೇಸು ಸ್ವಾಮಿಗೆ ದಾವೀದನ ಕುಮಾರ ಅಂತ ಕರೀತಾರೆ. ನಾವು ಸುವಾರ್ತೆಯಲ್ಲಿ ದಾವೀದನ ಕುಮಾರನನ್ನು ಕಾಣ್ತೀವಿ. ಆ ಹೆಸರನ್ನು ನಾವು ಸಹ ಓದ್ತೀವಿ. ಯಾಕೆ ಯೇಸು ತನ್ನನ್ನು ದಾವೀದನ ಕುಮಾರ ಅಂತ ಪರಿಚಯ ಮಾಡಿಕೊಂಡ? ಯಾಕಂದರೆ ನಾವು ಸೌಲನ ಕಾಲದಲ್ಲಿ ನೋಡಿದಾಗ, ಸತ್ಯವೇದದಲ್ಲಿ ಓದುವಾಗ ಮಂಜೂಷವನ್ನು ಸೌಲ ಅಲಕ್ಷ್ಯ ಮಾಡಿಬಿಟ್ಟಿದ್ದ. ಅದು
ಕಿರ್ಯಾತ್ಯಾರೀಮಿನಲ್ಲಿ 20 ವರ್ಷ ಅಭಿನಾದಾಬನ ಮನೆಯಲ್ಲಿ ಇತ್ತು. ಆ ಕಾಲದಲ್ಲಿ ದೇವದರ್ಶನ ಗುಡಾರ ಸಿಲೋವಿನಲ್ಲಿತ್ತು. ಒಂದು ಕಡೆಗೆ ದೇವದರ್ಶನ ಗುಡಾರ, ಇನ್ನೊಂದು ಕಡೆಗೆ ಮಂಜೂಷ. ಹೀಗಿದ್ದಂಥ ಸಂದರ್ಭದಲ್ಲಿ ದಾವೀದ ಅರಸನಾದಾಗ ಮೊಟ್ಟ ಮೊದಲು ತಾನು ಜ್ಞಾಪಕ ಮಾಡಿಕೊಂಡದ್ದು ದೇವರ ಮಂಜೂಷವನ್ನು ಮತ್ತು ಸಿಲೋವಿನಲ್ಲಿದ್ದಂಥ ಗುಡಾರವನ್ನು ತಂದು ಗಿಬ್ಯೋನಿನಲ್ಲಿ ದೇವದರ್ಶನ ಗುಡಾರ ಹಾಕಿಸಿ ಮಹಾಪರಿಶುದ್ಧ ಸ್ಥಳದಲ್ಲಿ ಮಂಜೂಷವನ್ನು ಇರಿಸಿ ಅದಕ್ಕೆ ನೇಮಕವಾದ ಮಹಾಯಾಜಕರನ್ನ, ಯಾಜಕರನ್ನ, ದ್ವಾರಪಾಲಕರನ್ನ ಮತ್ತು ಲೇವಿಯರನ್ನ, ಯಾರ್ಯಾರು ಯಾವ ಯಾವ ಕೆಲಸವನ್ನು ಮಾಡಬೇಕು ಅದನ್ನು ದಾವೀದ ಅವರಿಗೆ ನೇಮಿಸ್ತಾನೆ. ಇವೆಲ್ಲ ವಿಷಯಗಳನ್ನು ನಾವು 1ನೇ ಪೂರ್ವಕಾಲ ವೃತ್ತಾಂತ ಗ್ರಂಥದಲ್ಲಿ ನೋಡ್ತೀವಿ. ಅದನ್ನು ನೀವು ಓದಿದಾಗ ಗೊತ್ತಾಗುತ್ತೆ. ದಾವೀದನಿಂದಲೇ ದೇವದರ್ಶನ ಗುಡಾರಕ್ಕೆ ಮತ್ತೆ ಮಹಿಮೆ, ಪ್ರಭಾವ, ಘನತೆ, ಮಾನ, ಗೌರವ ಬಂತು. ಅದೇ ದಾವೀದ ದೇವರ ಉಪಕಾರವನ್ನು ನೆನೆಸಿಕೊಂಡು ನಾನು ದೇವಾಲಯ ಕಟ್ಟುತ್ತೀನಿ ಅಂತ ಹರಕೆ ಮಾಡಿಕೊಳ್ತಾನೆ. ಆದರೆ ಕಟ್ಟಿದ್ದು ಸೊಲೊಮೋನ, ಅದಕ್ಕೆಲ್ಲ ವ್ಯವಸ್ಥೆಯನ್ನು ಸಿದ್ಧಪಡಿಸಿದ್ದು ದಾವೀದನೇ. ಈ ರೀತಿಯಾಗಿ ದಾವೀದನಿಂದ ದೇವದರ್ಶನ ಗುಡಾರಕ್ಕೆ, ದೇವರ ಮಂಜೂಷಕ್ಕೆ ಮಾನ, ಮರ್ಯಾದೆ, ಗೌರವ, ಭಾವ, ಪ್ರಸಿದ್ಧಿ ಬಂದದ್ದರಿಂದ ದೇವರು ದಾವೀದನನ್ನ ತನ್ನ ಹೆಸರಿನ ಜೊತೆಗೆ ಇಟ್ಕೊಂಡಿದ್ದಾನೆ. ದಾವೀದನ ಮನೆತನದಲ್ಲಿ ಹುಟ್ಟಿ ಬಂದು ತಾನು ದಾವೀದನ ಕುಮಾರ ಅಂತ ಹೊಸ ಒಡಂಬಡಿಕೆಯಲ್ಲಿ ನಾವು ಓದ್ತೀವಿ. ದಾವೀದನ ಹೆಸರನ್ನು, ಅಬ್ರಹಾಮನ ಹೆಸರನ್ನು ದೇವರು ಈ ಲೋಕದಲ್ಲಿ ಪ್ರಖ್ಯಾತಿಪಡಿಸಿದ, ಪ್ರಸಿದ್ಧಿಗೆ ತಂದ. ಅಬ್ರಹಾಮನ ಹಾಗೆ, ದಾವೀದನ ಹಾಗೆ ನಾವು ಸಹ ಇದ್ರೆ, ಅಬ್ರಹಾಮನಾಗೆ, ದಾವೀದನ ಹಾಗೆ ನಾವು ಕೂಡ ದೇವರ ಹೆಸರನ್ನು ಪ್ರಸಿದ್ಧಿಗೆ ತಂದರೆ ದೇವರು ನಮ್ಮ ಹೆಸರನ್ನು ಸಹ ಪ್ರಸಿದ್ಧಿಗೆ ತರ್ತಾನೆ. ಅಬ್ರಹಾಮ ದಾವೀದನಲ್ಲಿದ್ದಂಥ ಮನಸ್ಸು ನಮಗೂ ಇದ್ದರೆ ಅಬ್ರಹಾಮನಿಗೆ, ದಾವೀದನಿಗೆ ಬಂದಂಥ ಆಶೀರ್ವಾದಗಳು ನಮಗೂ ಸಹ ಬರ್ತವೆ. ಇದನ್ನು ನಾವು ಮೊದಲು ಕಲಿಯಬೇಕಾದಂಥ ಪಾಠ. ಈಗ ನಾವು ಯೇಸು ಕ್ರಿಸ್ತನ ವಂಶಾವಳಿಗೆ ಇರುವಂಥ ಟೈಟಲ್ಗಳು ಯಾವ ಅಂತ ನೋಡೋಣ. ಮೊದಲನೇದು ವಾಗ್ದಾನ ವಂಶಾವಳಿ ಅಥವಾ ವಾಗ್ದಾನ ಮಾಡಿದಾತನ ವಂಶಾವಳಿ, ಪ್ರಾಮಿಸ್ ಜೀನಿಯಾಲಜಿ ಆರ್ ಪ್ರಾಮಿಸರ್ ಜೀನಿಯಾಲಜಿ ಅಂತ ಕರೀತಾರೆ. ದೇವರು ಅಬ್ರಹಾಮನಿಗೂ, ಇಸಾಕನಿಗೂ, ಯಾಕೋಬನಿಗೂ ಕೂಡ ವಾಗ್ದಾನ ಮಾಡ್ತಾನೆ. ಏನಂತ ಮಾಡ್ತಾನೆ? ನಿನ್ನ ಸಂತಾನದ ಮೂಲಕ ಎಲ್ಲ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದು ಅಂತ ದೇವರು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ವಾಗ್ದಾನ ಮಾಡ್ತಾನೆ. ಆ ಆಶೀರ್ವಾದ ನಮಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಲಭಿಸಿತು. ಆ ಆಶೀರ್ವಾದ ಏನಂದರೆ ಅದು ನಿತ್ಯ ಜೀವ. ಅದೇ ರೀತಿಯಾಗಿ ದೇವರು ದಾವೀದನಿಗೂ ಸಹ ವಾಗ್ದಾನ ಮಾಡಿದ್ದಾನೆ ಸತ್ಯವೇದದಲ್ಲಿ. ಇನ್ನು ಅನೇಕರಿಗೆ ವಾಗ್ದಾನ ಮಾಡಿದ್ದಾನೆ. ನಾನು ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಬಂದಂಥ ಅಬ್ರಹಾಮ, ದಾವೀದನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ದಾವೀದನಿಗೆ ಹೇಳ್ತಾನೆ, ನಿನ್ನ ಸಂತಾನದ ದೀಪವನ್ನು ಎಂದಿಗೂ ನಾನು ನಂದಿಸುವುದಿಲ್ಲ ಅಂತ. ಈ ವಾಗ್ದಾನಗಳನ್ನು ಯೇಸು ಸ್ವಾಮಿ ನೆರವೇರಿಸ್ತಾನೆ. ಯೇಸು ಸ್ವಾಮಿ ನಮಗೂ ಸಹ ವಾಗ್ದಾನವನ್ನು ಮಾಡಿದ್ದಾನೆ. ಯೇಸು ಸ್ವಾಮಿ ನಮಗೆ ಮಾಡಿರುವಂಥ ವಾಗ್ದಾನ ನಿತ್ಯ ಜೀವ. ಆತನೇ ವಾಗ್ದಾನ ಮಾಡಿದಾತನು. ಇದು ವಾಗ್ದಾನ ಮಾಡಿದಾತನ ವಂಶಾವಳಿ ಅಂತ ಕರೀತಾರೆ. ಎರಡನೇದು ಒಡಂಬಡಿಕೆಯ ವಂಶಾವಳಿ ಅಥವಾ ಒಡಂಬಡಿಕೆ ಮಾಡಿಕೊಂಡಾತನ ವಂಶಾವಳಿ, ಕಾವನೆಂಟ್ ಜೀನಿಯಾಲಜಿ ಅಥವಾ ಕಾವನೆಂಟರ್ ಜೀನಿಯಾಲಜಿ ಅಂತ ಕರೀತಾರೆ. ಒಪ್ಪಂದ ಮಾಡಿಕೊಂಡಾತನ ವಂಶಾವಳಿ ಅಂತ ಕರೀತಾರೆ. ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ತಾನೆ. ಸಂತಾನದ ಒಡಂಬಡಿಕೆ ಅಂತ ನಾವು ಅದನ್ನು ಕರಿತೀವಿ. ಆದಿಕಾಂಡ 17ನೇ ಅಧ್ಯಾಯದಲ್ಲಿ ಆ ಒಡಂಬಡಿಕೆಯನ್ನು ನಾವು ನೋಡ್ತೀವಿ. ಅನೇಕ ಒಡಂಬಡಿಕೆಯನ್ನು ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡಿದ್ದಾನೆ. ಆದರೆ ಸಂತಾನ ಒಡಂಬಡಿಕೆಯನ್ನು ದೇವರು 17ನೇ ಅಧ್ಯಾಯದಲ್ಲಿ ಅಬ್ರಹಾಮನೊಂದಿಗೆ ಮಾಡಿಕೊಂಡು ಅದಕ್ಕೆ ಸುನ್ನತಿಯನ್ನು ಗುರುತಾಗಿ ಕೊಡ್ತಾನೆ. ದೇವರು ದಾವೀದನೊಂದಿಗೂ ಸಹ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. ಆ ಒಡಂಬಡಿಕೆಯ ಹೆಸರು ಉಪ್ಪಿನ ಒಡಂಬಡಿಕೆ ಅಂತ ಕರೀತಾರೆ. ಇದರ ಅರ್ಥ ಏನಪ್ಪ ಅಂದರೆ, ದಾವೀದನ ಸಂತಾನದಲ್ಲಿ
ಶಾಶ್ವತ ಸಿಂಹಾಸನ ಇರುತ್ತೆ ಅಂತ. ಅದೇ ಸಿಂಹಾಸನವನ್ನು ದೇವರು ಯೇಸುಸ್ವಾಮಿ ಅದರ ಮೇಲೆ ಕೂತ್ಕೊಳ್ತಾನಂತ ಮರಿಯಳಿಗೆ ಹೇಳುವುದನ್ನು ನಾವು ಸುವಾರ್ತೆಯಲ್ಲಿ ಓದ್ತೀವಿ. ಅಬ್ರಹಾಮನೊಂದಿಗೂ ಒಡಂಬಡಿಕೆ ಮಾಡಿಕೊಂಡ, ದಾವಿದನೊಂದಿಗೂ ಒಡಂಬಡಿಕೆ ಮಾಡಿಕೊಂಡ, ನಮ್ಮೊಂದಿಗೂ ಸಹ ದೇವರು ಒಡಂಬಡಿಕೆ ಮಾಡಿಕೊಂಡ. ಯಾರು? ಯೇಸುಸ್ವಾಮಿ. ಆ ಒಡಂಬಡಿಕೆಯ ಹೆಸರು ರಕ್ತದ ಒಡಂಬಡಿಕೆ. ಯೇಸು ಕ್ರಿಸ್ತನ ರಕ್ತದ ಒಡಂಬಡಿಕೆಯನ್ನು ಯೇಸುಸ್ವಾಮಿ ನಮ್ಮೊಂದಿಗೆ ಮಾಡಿಕೊಳ್ತಾನೆ. ಹಾಗಾಗಿ ಇದಕ್ಕೆ ಒಡಂಬಡಿಕೆ ಮಾಡಿಕೊಂಡಾತನ ವಂಶಾವಳಿ ಅಂತಲೂ ಕರೀತಾರೆ. ಈಗ ಮೂರನೇದು ಪ್ರವಾದಿಯ ವಂಶಾವಳಿ, ಪ್ರಾಫೆಟ್ ಜೀನಿಯಾಲಜಿ ಅಂತ ಕರೀತಾರೆ. ಮೂರನೇದಾಗಿ ನಾವು ಸತ್ಯವೇದದಲ್ಲಿ ಓದಿದಾಗ ಅಬ್ರಹಾಮನು ಪ್ರವಾದಿ, ದಾವೀದನೂ ಪ್ರವಾದಿ, ಯೇಸು ಕ್ರಿಸ್ತನು ಸಹ ಪ್ರವಾದಿ. ಇದನ್ನು ನಾವು ಸತ್ಯವೇದದಲ್ಲಿ ನೋಡ್ತೀವಿ. ನಾಲ್ಕನೇದು ಕುರುಬ ವಂಶಾವಳಿ, ಶೆಪರ್ಡ್ ಜೀನಿಯಾಲಜಿ ಅಂತ ಕರೀತಾರೆ. ನಾಲ್ಕನೇದಕ್ಕೆ ಸತ್ಯವೇದದಲ್ಲಿ ನಾವು ಯಾಕೋಬನನ್ನ ಕುರುಬ ಅಂತ ನೋಡ್ತೀವಿ. ಯಾಕೋಬ ಕುರುಬ, ಯಹೂದ ಕುರುಬ, ದಾವಿದನು ಸಹ ಕುರುಬನೇ, ಯೇಸುಸ್ವಾಮಿಯು ಸಹ ಒಳ್ಳೆ ಕುರುಬ ಅಂತ ನಾವು ಸತ್ಯವೇದದಲ್ಲಿ ಓದ್ತೀವಿ. ಐದನೇದು ಯಹೂದ ಸಿಂಹ ವಂಶಾವಳಿ, ದ ಲಯನ್ ಆಫ್ ಜೂದಾ ಜೀನಿಯಾಲಜಿ ಅಂತ ಕರೀತಾರೆ. ಸತ್ಯವೇದದಲ್ಲಿ ಯಹೂದನಿಗೆ ಸಿಂಹದ ಗುರುತಿದೆ. ದಾವೀದ ಸಿಂಹವನ್ನು ಕೊಂದಾಕಿದ, ಅದು ಫಿಸಿಕಲ್ ಲಯನ್, ಈ ಲೋಕದ ಸಿಂಹ ಅಂತ ಕರೀತಾರೆ. ಯೇಸು ಕ್ರಿಸ್ತನು ಸಹ ಯಹೂದ ವಂಶಾವಳಿಯಿಂದ, ದಾವೀದನ ವಂಶದಿಂದ ಹುಟ್ಟಿ ಬರ್ತಾನೆ. ಯೇಸು ಸ್ವಾಮಿಗೆ ಯಹೂದ ಸಿಂಹ ಅಂತ ಹೆಸರಿದೆ. ಯೇಸು ಸ್ವಾಮಿ ಸಹ ಸೈತಾನ ಎಂಬ ಈ ಲೋಕದ ಸಿಂಹವನ್ನು ಕೊಂದು ಹಾಕ್ತಾನೆ. ಈಗ ಆರನೇದು ಅರಸು ವಂಶಾವಳಿ, ಕಿಂಗ್ಸ್ ಜೀನಿಯಾಲಜಿ ಅಂತ ಕರೀತಾರೆ. ಶಾಶ್ವತ ಅರಸುತನವನ್ನು ದೇವರು ದಾವೀದನಿಗೆ ವಾಗ್ದಾನ ಮಾಡ್ತಾನೆ. ಅದೇ ವಾಗ್ದಾನದ ಅಡಿಯಲ್ಲಿ ದಾವೀದನ ವಂಶದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬರ್ತಾನೆ. ದಾವೀದನ ಸಿಂಹಾಸನದ ಮೇಲೆ ಯೇಸು ಸ್ವಾಮಿ ಎಟರ್ನಲ್ ಕಿಂಗ್ ಆಗಿ, ಕಿಂಗ್ ಆಫ್ ಕಿಂಗ್ಸ್ ಆಗಿ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ತಾನೆ. ದಾವೀದನು ಅರಸನೇ, ಯೇಸು ಕ್ರಿಸ್ತನು ಸಹ ರಾಜಾದಿ ರಾಜನು, ಕರ್ತಾದಿ ಕರ್ತನು ಅಂತ ವಾಕ್ಯದಲ್ಲಿ ನಾವು ಓದ್ತೀವಿ. ಈಗ ಏಳನೇದು ಮೆಸ್ಸಿಯನ ವಂಶಾವಳಿ, ಮೆಸ್ಸಿಯಾನಿಕ್ ಜೀನಿಯಾಲಜಿ ಅಂತ ಕರೀತಾರೆ. ಮೆಸ್ಸಿಯ ಯಹೂದ್ಯರ ಅರಸನಾಗಿ ಬರ್ತಾನೆ, ಮೋಸೆ ಸೂಚಿಸಿದ ಪ್ರವಾದಿಯಾಗಿ ಬರ್ತಾನೆ, ಇಸ್ರಾಯೇಲರ ವಿಮೋಚಕನಾಗಿ ಹುಟ್ಟಿ ಬರ್ತಾನೆ ಅಂತ ಯಹೂದ್ಯರು ನಂಬಿದ್ರು, ಎದುರು ನೋಡ್ತಾ ಇದ್ರು. ಅವರಿಗೋಸ್ಕರ ಮೆಸ್ಸಿಯ ವಿಮೋಚಕನಾಗಿ, ಲೋಕರಕ್ಷಕನಾಗಿ ಕನ್ಯಾ ಮರಿಯಳ ಗರ್ಭದಲ್ಲಿ ಹುಟ್ಟಿ ಬರ್ತಾನೆ. ಯಹೂದನ ವಂಶಾವಳಿಯಲ್ಲಿ, ದಾವೀದನ ಮನೆತನದಲ್ಲಿ ಮೆಸ್ಸಿಯ ಯೇಸು ಎಂಬ ಹೆಸರಲ್ಲಿ ಜನಿಸಿ ಬರ್ತಾನೆ. ಹಾಗಾಗಿ ಯೇಸು ಕ್ರಿಸ್ತನ ವಂಶಾವಳಿಗೆ ಮೆಸ್ಸಿಯನ ವಂಶಾವಳಿ ಅಂತಾನೂ ಸಹ ಕರೀತಾರೆ. ಯೇಸು ಕ್ರಿಸ್ತನ ವಂಶಾವಳಿಯನ್ನು ಈ 7 ಹೆಸರುಗಳಿಂದ ಕರೀತಾರೆ. ಇದೇ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ 42 ತಲೆಮಾರುಗಳು ಇದ್ದಾವೆ ಅಂತ ನಾವು ಓದ್ತೀವಿ. ಆ್ಯಕ್ಚುಲಿ ಅಲ್ಲಿ 42 ತಲೆಮಾರುಗಳು ಇಲ್ಲ, 41 ತಲೆಮಾರುಗಳು ಇದ್ದಾವೆ. ಆ ವಿಷಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.